ಕಳೆದ ಒಂದು ವಾರದಿಂದ ಟೊಮ್ಯಾಟೊ 1000 ಗಡಿ ದಾಟಿದ್ದು, ಕಳೆದ ವರ್ಷದಂತೆ ಈ ವರ್ಷವೂ ಸಹ ಟೊಮ್ಯಾಟೊ ದುಬಾರಿಯಾಗಿದೆ. ದರ ಏರಿಕೆಯಿಂದ ರೈತರಲ್ಲಿ ಮಂದಹಾಸವನ್ನು ಕೂಡ ಮೂಡಿಸಿದೆ. ಕೆಂಪು ಸುಂದರಿ ಮತ್ತೊಮ್ಮೆ ತನ್ನ ಬೆಲೆ ನೇರಿಸಿಕೊಂಡಿರುವಂಥದ್ದು. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಟೊಮೆಟೊ ಬೆಲೆ 1000ಕ್ಕೆ ಏರಿರುವಂಥದ್ದು. ನಾನು ಇವತ್ತು ಕೋಲಾರದ APMC ಮಾರುಕಟ್ಟೆಯಲ್ಲಿದ್ದೇನೆ. ಕೋಲಾರದ APMC ಮಾರುಕಟ್ಟೆಗೆ ಲೋಡ್ ಗಟ್ಲೆ ಬಂದಿರೋ ಟೊಮ್ಯಾಟೊ, ಬಾಕ್ಸ್ನಲ್ಲಿ ಕಂಗೊಳಿಸುತ್ತಿರುವ ಕೆಂಪು ಸುಂದರಿ, ಹರಾಜು ಕೂಗುತ್ತಿರೋ ಮಂಡಿ ವರ್ತಕರು, 1200 ರೂಪಾಯಿ ಅಂತ ರೇಟ್ ಫಿಕ್ಸ್ ಮಾಡ್ತಿರೋ ಮಾಲೀಕರು. ಗ್ರಾಹಕರ ಜೇಬು ಸುಡುತ್ತಿದೆ ಟೊಮ್ಯಾಟೊ. ಶತಕದ ಗಡಿ ದಾಟಿ ಮುನ್ನುಗ್ಗಿದ ಕೆಂಪು ಸುಂದರಿ. ಕೋಲಾರದ APMC ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆ ತನ್ನ ಆಟ ಆರಂಭಿಸಿದೆ. ಕಳೆದೊಂದು ವಾರದಿಂದ ಕೆಂಪು ಸುಂದರಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ. ಇಷ್ಟು ದಿನ 600ರಿಂದ 800 ರೂಪಾಯಿವರೆಗೂ ಮಾರಾಟವಾಗ್ತಿತ್ತು. ಆದ್ರೆ ಈಗ 15 ಕೆಜಿ ಟೊಮ್ಯಾಟೊ ಬಾಕ್ಸ್ 900ರಿಂದ 1200 ರೂಪಾಯಿಗಳಿಗೆ ಹರಾಜಾಗಿದೆ. ಇನ್ನು ಟೊಮ್ಯಾಟೊ ಬೆಲೆ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಿದ್ರೆ, ಇತ್ತ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಟೊಮ್ಯಾಟೊ ಬೆಲೆ ಏರಿಕೆ ಇನ್ನೂ ಕೆಲ ದಿನಗಳ ಕಾಲ ಮುಂದುವರಿಯುವ ನಿರೀಕ್ಷೆ ಇದೆ ಅನ್ನೋದು ಮಂಡಿ ಮಾಲೀಕರ ಮಾತು. ಈ ಸರಿ ಅಷ್ಟು ದರ ಹೋಗಿಲ್ಲ, ಆದ್ರೂ 1000 ರೂಪಾಯಿ ಗಂಟ 15 ಕೆಜಿ ಬಾಕ್ಸ್ ಹೋಗಿರೋದ್ರಿಂದ ರೈತರಿಗೆ ಒಂದು 3-4 ಕಾಸು ಆಗ್ತಾ ಇದೆ. ಅದರಿಂದ ರೈತರೆಲ್ಲ ಸ್ವಲ್ಪ ಖುಷಿಯಾಗಿದ್ದಾರೆ. ಆದ್ರೂ ಬೆಲೆ ಇನ್ನು ಇಲ್ಲಿಂದ ಆಚೆಗೆ ಚಳ್ಳಕೆರೆ, ಬಾಗೇಪಲ್ಲಿ, ಪಾವಗಡ, ಈ ಕಡೆಯಿಂದ ತುಮಕೂರು, ಈ ಕಡೆಯಿಂದ ಜಾಸ್ತಿ ಅರವಲ್ಲಿ ಇರೋದ್ರಿಂದ ಮುಂದೆನೂ ಇದೇ ತರ ರೇಟ್ ಇದ್ರೆ ಇನ್ನ ಒಂದು 4 ಕಾಸು ರೈತರಿಗೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಮಾರ್ಕೆಟ್ನಿಂದ ಹೇಳ್ತಾ ಇದ್ದೇನೆ. ಇತ್ತೀಚಿನ ತಾಪಮಾನ ಹಾಗೂ ವೈರಸ್ ಹಾವಳಿ ಟೊಮ್ಯಾಟೊ ಬೆಳೆ ಕುಂಠಿತ ಮಾಡಿತ್ತು. ಹೀಗಾಗಿ ರೈತರು ಪರ್ಯಾಯ ಬೆಳೆಯತ್ತ ಮುಖ ಮಾಡಿದ್ರು. ಆದ್ರೆ ಈ ಬಾರಿ ಟೊಮ್ಯಾಟೊ ಬೆಳೆದವರಿಗೆ ಅದೃಷ್ಟ ದೇವತೆ ಕೈ ಹಿಡಿದಿದ್ದಾಳೆ. ಕೋಲಾರದ ಟೊಮ್ಯಾಟೊಗೆ ದೆಹಲಿ, ಒರಿಸ್ಸಾ, ಗುಜರಾತ್, ಪಶ್ಚಿಮ ಬಂಗಾಳ, ರಾಜಸ್ಥಾನದಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಎಲ್ಲ ರೈತರಿಗೂ ತೊಂದರೆ ಆದ್ರೂ ಅಷ್ಟೇ, ಒಬ್ರಿಗಾದ್ರೂ ಒಂದೇ. ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಟೊಮೆಟೊ ಬೆಳೆಯೋದಂದ್ರೆ ನಂಬರ್ 1 ಟೊಮೆಟೊ ಬೆಳೀತಾ ಇದ್ರು. ಇವತ್ತು ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಯ್ತು? ವೈರಸ್ ಬರ್ತಾ ಇರೋದ್ರಿಂದ ಇದಾಗಿದೆ. ಇದರಲ್ಲಿ ಬೀಜ ಮಿಸ್ಟೇಕ್ ಆಗಿದೆ. ಇವತ್ತು ಔಷಧಿ ಓಡೋದ್ರಿಂದ, ಗೊಬ್ಬರ ಕೊಡೋದ್ರಿಂದ ಎಲ್ಲಾ ಕಡೆನೂ ಟ್ರಿಪ್ಸ್, ವೈರಸ್ ಎಲ್ಲ ಬರ್ತಾ ಇರೋದು. ಟೊಮ್ಯಾಟೊ ದಿನದಿಂದ ದಿನಕ್ಕೆ ತನ್ನ ದರ ಏರಿಸಿಕೊಂಡು ಗಗನಮುಖಿ ಆಗ್ತಿದೆ. ಇದು ರೈತರಲ್ಲಿ ಸಂತಸ ಮೂಡಿಸಿದ್ರೆ, ಇತ್ತ ಗ್ರಾಹಕ ಜೇಬು ಸುಟ್ಕೊಂಡು ಕಂಗಾಲಾಗಿದ್ದಾನೆ. ಇನ್ನ ಒಂದು 15-20 ದಿನಗಳ ಕಾಲ ಇದೇ ರೇಟ್ ಹೋಗುತ್ತೆ. ಮತ್ತೆ ರೈತರಿಗೂ ಸಹ ಒಂದಿಷ್ಟು ಹಣ ಗಳಿಸಬಹುದು ಎಂಬುದು ಇಲ್ಲಿನ ವರ್ತಕರ ಮಾತಾಗಿರುವಂಥದ್ದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಾಜ್ಯಾದ್ಯಂತ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಮಳೆಯ ರೌದ್ರ ನರ್ತನಕ್ಕೆ ಜೀವಗಳು ಬಲಿಯಾಗ್ತಾ ಇದ್ದು, ಜನ ಜಾನುವಾರು ತತ್ತರಿಸಿ ಹೋಗಿವೆ. ವರುಣ ದೇವ ಎಲ್ಲೆಲ್ಲಿ ಅಬ್ಬರಿಸಿದ್ದಾನೆ ಗೊತ್ತಾ? ಏನೇನಾಗಿದೆ ಗೊತ್ತಾ? ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಣಭೀಕರ ಮಳೆಗೆ ಕರುನಾಡು ತತ್ತರ. ಅಲ್ಲಲ್ಲಿ ಭೂಕುಸಿತ, ಜನಜೀವನ ಅಸ್ತವ್ಯಸ್ತ. ಮಳೆರಾಯನ ಅಬ್ಬರಕ್ಕೆ ಕರುನಾಡು ಕಂಗಾಲಾಗಿದೆ. ನಿರಂತರವಾಗಿ ಸುರಿಯುತ್ತಿರೋ ಮಳೆಗೆ ಕರಾವಳಿ ಭಾಗದಲ್ಲಿ ಭೂಕುಸಿತ ಹೆಚ್ಚಾಗಿವೆ. ಕೆಲವೆಡೆ ರಸ್ತೆಗಳು ಬಂದಾಗಿ ಸಂಚಾರ ಸ್ಥಗಿತಗೊಂಡ್ರೆ, ಇನ್ನೂ ಹಲವೆಡೆ ಅಪಾರ ಸಾವು ನೋವು ಸಂಭವಿಸುತ್ತಿವೆ. ಸೇತುವೆ ಮುಳುಗಡೆ, ಸಂಪರ್ಕ ಕಡಿತ. ಚಿಕ್ಕಮಗಳೂರಿನಲ್ಲಿ ಮಹಾಮಳೆ ಮುಂದುವರೆದಿದೆ. ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಕಳಸಾ ತಾಲೂಕಿನ ಹೊರನಾಡು ಬಳಿಯ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ ಹೊರನಾಡು ಕಳಸಾ ಸಂಪರ್ಕ ಕಡಿತಗೊಂಡಿದ್ದು, ಸೇತುವೆ ಬಳಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಡ್ರೋನ್ನಲ್ಲಿ ಭೂಕುಸಿತದ ದೃಶ್ಯ. ಕುಮಟಾ
ಸಿದ್ದಾಪುರ ರಸ್ತೆಯ ಭೂಕುಸಿತ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕುಮಟಾ ಸಿದ್ದಾಪುರ ರಸ್ತೆಯ ಉಳ್ಳೂರು ಮಠ ಸಮೀಪ ಗುಡ್ಡ ಕುಸಿದಿದೆ. ರಸ್ತೆ ಮೇಲೆ ಸುಮಾರು 50 ಮೀಟರ್ ವ್ಯಾಪ್ತಿಯಲ್ಲಿ ಮರ ಬಿದ್ದಿದೆ. ಮನೆಗೋಡೆ ಕುಸಿತ, ಗರ್ಭಿಣಿ ಸಾವು. ಮೈಸೂರು ಜಿಲ್ಲೆಯಲ್ಲಿ ನಿರಂತರ ಮಳೆ ಹಿನ್ನೆಲೆ ಪಿರಿಯಾಪಟ್ಟಣದ ಕಗ್ಗುಂಡಿ ಗ್ರಾಮದಲ್ಲಿ ಮನೆಗೋಡೆ ಕುಸಿದು ಗರ್ಭಿಣಿ ಸಾವನ್ನಪ್ಪಿದ್ದಾರೆ. ಗ್ರಾಮಕ್ಕೆ ಸಚಿವ ಕೆ ವೆಂಕಟೇಶ್, ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಭೇಟಿ ನೀಡಿ 5 ಲಕ್ಷ ಪರಿಹಾರದ ಚೆಕ್ ವಿತರಿಸಿದ್ದಾರೆ. ವರುಣಾರ್ಭಟಕ್ಕೆ ಮೊದಲ ಬಲಿ. ವರುಣಾರ್ಭಟಕ್ಕೆ ಬೆಳಗಾವಿಯಲ್ಲಿ ಮೊದಲ ಬಲಿಯಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಜಟ್ರಾ ಸ್ಪೇಸ್ ಗ್ರಾಮದಲ್ಲಿ ಮನೆ ಕುಸಿದಿದ್ದು ತಿರುಪತಿ ರಾಜಾರಾಮ್ ವಾಟ್ಕರ್ ಸಾವನ್ನಪ್ಪಿದ್ದಾರೆ. ರಾಜ್ಯಾದ್ಯಂತ ಮಳೆರಾಯ ಸೃಷ್ಟಿಸಿದ ಅವಾಂತರ ಒಂದೆರಡಲ್ಲ. ಭೀಕರ ಮಳೆಗೆ ಜನ ತತ್ತರಿಸಿದ್ದು ಮಳೆ ಅಬ್ಬರ ಸಾಕಪ್ಪ ಅಂತ ಗೋಳಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಿರೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಮನೆ ಮಾಡಿದೆ. ಏನಾಗುತ್ತೆ ಅನ್ನೋ ಟೆನ್ಷನ್ನಲ್ಲಿ ಜನ ದಿನದೂಡ್ತಾ ಇದ್ದಾರೆ. ಕೇರಳ ಮೂಲದ ಲಾರಿ ಚಾಲಕ ಅರ್ಜುನನ ರಕ್ಷಣೆಗೆ ಆರ್ಮಿ ಎಂಟ್ರಿ ಕೊಟ್ಟಿದೆ. ಮೃತರ ಕುಟುಂಬಗಳಿಗೆ ಸಿಎಂ ಸಿದ್ದರಾಮಯ್ಯ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ. ಶಿರೂರು ಭಾಗದಲ್ಲಿ ಗುಡ್ಡ ಕುಸಿತ ಆದ ಬಳಿಕ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿತ್ತು. ಇವತ್ತಿಗೆ 7 ದಿನ ಆಗಿದೆ. ಇನ್ನು ಮಣ್ಣು ತೆರವುಗೊಳಿಸುವಂತ ಕಾರ್ಯಾಚರಣೆ ಮುಂದುವರೆದಿದೆ. ಗುಡ್ಡದ ಮೇಲ್ಭಾಗದಲ್ಲಿ ಮಣ್ಣು ತೆರವುಗೊಳಿಸುತ್ತಿರುವ ಹಿಟಾಚಿ, ಸುಮಾರು 7-8 ಜೆಸಿಬಿಗಳಿಂದ ಮಣ್ಣು ಎತ್ತುವ ಕಾರ್ಯಾಚರಣೆ. ಲೋಡ್ಗಟ್ಟಲೆ ಮಣ್ಣಿನಡಿ ಸಿಲುಕಿರುವ ಲಾರಿ ಚಾಲಕ ಅರ್ಜುನ್ ರಕ್ಷಣೆಗೆ ಹರಸಾಹಸ. ರಕ್ಷಣಾ ಕಾರ್ಯಕ್ಕೆ ಧಾವಿಸಿದ ಸೈನ್ಯ. ಶಿರೂರು ಬಳಿ ಗುಡ್ಡ ಕುಸಿತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ನನ್ನ ಬಲಭಾಗದಲ್ಲಿ ಗಮನಿಸಬಹುದು, ಅಲ್ಲಿ ಒಂದು ದೊಡ್ಡದಾದಂತಹ ಬಂಡೆ ಮೇಲೆ NDRF ತಂಡ ನಿಂತಿದೆ. ಜೊತೆಗೆ SDRF ತಂಡವು ಕೂಡ ಇಲ್ಲೇ ಬಿಡುಬಿಟ್ಟು ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಅರ್ಜುನ್ಗೆ ಸಂಬಂಧಪಟ್ಟಂಥ ಅರ್ಜುನ್ ಓಡಿಸ್ತಾ ಇದ್ದಂಥ ಲಾರಿಯ ಮಾಲೀಕರು ಹೇಳಿರುವಂತೆ GPS ಟ್ರ್ಯಾಕರ್ನಲ್ಲಿ ಇದೇ ಜಾಗದಲ್ಲಿ ಸಿಗ್ತಾ ಇದೆ ಅಂತೇಳಿ. ಸೊ ಹಾಗಾಗಿ ಆ ಒಂದು ಜಾಗದಲ್ಲಿ ಹುಡುಕಾಟ ಮುಂದುವರೆದಿದೆ. ಶಿರೂರಿನಲ್ಲಿ 6ನೇ ದಿನವೂ ಮುಂದುವರೆದ ರಕ್ಷಣಾ ಕಾರ್ಯ. ಮಣ್ಣಿನಡಿ ಸಿಲುಕಿರುವ ಅರ್ಜುನ್ ರಕ್ಷಣೆಗೆ ಹರಸಾಹಸ. ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಉತ್ತರ ಕನ್ನಡ ಜಿಲ್ಲೆ ಶಿರೂರು ಬಳಿ ಆ ಒಂದು ಗುಡ್ಡ ಕುಸಿದು ಅವಾಂತರಗಳ ಮಾಲೆಯನ್ನೇ ಸೃಷ್ಟಿಸಿದೆ. ಕೆಸರು ಮಿಶ್ರಿತ ಮಣ್ಣಿನ ಅಡಿ ಸಿಲುಕಿರುವ ಕೇರಳ ಮೂಲದ ಚಾಲಕ ಅರ್ಜುನ್ ಪತ್ತೆಗೆ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಗುಡ್ಡದ ಮೇಲ್ಭಾಗದಲ್ಲೂ ಹಿಟಾಚಿ ಮೂಲಕ ರೆಸ್ಕ್ಯೂ ಆಪರೇಷನ್ ನಡೆಸಲಾಗುತ್ತಿದೆ. ಗಂಗಾವಳಿ ನದಿಯಲ್ಲೂ ಬೋಟ್ ಮೂಲಕ ಸಿಬ್ಬಂದಿ ತೀವ್ರ ಶೋಧ ನಡೆಸುತ್ತಿದ್ದಾರೆ. ನೋಡ್ತಾ ಇರೋದು ಗಂಗಾವಳಿ ನದಿ ತೀರದ ಪ್ರದೇಶದಲ್ಲಿ ನಾವಿದ್ದೇವೆ. ಕಳೆದ 6 ದಿನಗಳಿಂದ ಇಲ್ಲಿನ ಗಂಗಾವಳಿ ನದಿಯಲ್ಲಿ ಅಂದರೆ ನಾಪತ್ತೆ ಆದವರ ಶೋಧ ಕಾರ್ಯವನ್ನು ಸಂಬಂಧಪಟ್ಟ NDRF, SDRF, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ನಡೆಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಶಿರೂರಿನ ಗುಡ್ಡ ಕುಸಿತದ ನಂತರ ಇಲ್ಲಿ ಹಲವು ಸಾವು ನೋವುಗಳು ಸಂಭವಿಸಿರುವುದೆಂಬ ಶಿರೂರು ಬಳಿ ಗುಡ್ಡ ಕುಸಿದು ದುರಂತದಲ್ಲಿ ನಾಪತ್ತೆಯಾದವರ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಿದೆ. ಗೋಕರ್ಣ ಸಮೀಪದ ಗಂಗೆಕೊಳ್ಳದ ಯುವಕನಿಗಾಗಿ ಅವರ ತಾಯಿ ಠಾಣೆ ಮೆಟ್ಟಿಲೇರಿದ್ದಾರೆ. 5 ದಿನಗಳಿಂದ ಮಗ ಮನೆಗೆ ಬಂದಿಲ್ಲ ಎಂದು ದೂರು ನೀಡಿದ್ದಾರೆ. ಅತ್ತ ಲಾರಿ ಚಾಲಕ ಅರ್ಜುನ್ ಮಣ್ಣಿನ ಅಡಿ ಸಿಲುಕಿ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. ಇತ್ತ ಗುಡ್ಡ ಕುಸಿತದಿಂದ 7 ದಿನಗಳಿಂದ ಇತರ ಲಾರಿ ಚಾಲಕರು ಗೋಳಾಡುತ್ತಿದ್ದಾರೆ. ಹೇಗಾದರೂ ಮಾಡಿ ನಮ್ಮನ್ನು ಕಳುಹಿಸಿಕೊಡಿ ಅಂತ ಮನವಿ ಮಾಡುತ್ತಿದ್ದಾರೆ. ಅಲ್ಲೆಲ್ಲ ತಗ್ಗದಿ ಬಿದ್ದಾವ ಸರ್, ಹಿಂಗಾಗಿ ನಮ್ಮ ಗಾಡಿ ಪಾಸ್ ಆಗಲ್ಲ ಸರ್. ಅಲ್ಲಿ ನೀವು 7 ದಿನ ಆಯ್ತಾ? ಇಲ್ಲಿಂದ ಎಲ್ಲಿ ಹೋಗ್ಬೇಕು? 6 ದಿನ ಆಯ್ತು ಸರ್. ಎಲ್ಲಿ ಹೋಗ್ಬೇಕು ನೀವು? ಕಾಸರಗೋಡು ಗೋಶಾಲೆ. ಎಲ್ಲಿಂದ ಬಂದಿರುತ್ತೆ? ನಾವು ಯಾದವಾಡದಿಂದ ಬಂದೀವಿ ಸರ್, ಬೆಳಗಾಂ ಡಿಸ್ಟಿಕ್. ಮನೆ ಕಳೆದುಕೊಂಡು ಕಾಳಜಿ ಕೇಂದ್ರಗಳಲ್ಲಿ ಉಳುವರೆ ಗ್ರಾಮಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಉತ್ತರ ಕನ್ನಡದಲ್ಲಿ ವರುಣನ ಅಬ್ಬರಕ್ಕೆ ಬದುಕು ಬೀದಿಗೆ ಬಿದ್ದಿದೆ. ಜೀವನ ಮೂರಾಬಟ್ಟೆ ಆಗಿದೆ. ವರುಣ ದೇವನಿಗೆ ಜನರು ಹಿಡಿಶಾಪ ಹಾಕುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.